ACL ಟೀರು ಆಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಟೀರ್ ಅಂತ ಹೇಳ್ತೀವಿ ಮೊಳಕಾಲಲ್ಲಿ. ಇದು ಬೇರೆ ದೇಶದಲ್ಲಿ ಈ ಸ್ಪೋರ್ಟ್ಸ್ ಇಂಜುರಿಯಿಂದ ಆಗುತ್ತೆ. ಎಲ್ಲರೂ ಆಟ ಆಡೋ ಬಿದ್ದು ಕಾಲ್ ಟ್ವಿಸ್ಟ್ ಆಗಿ ಫುಟ್ಬಾಲ್ ಆಡೋರ್ಲಿ ಅಂತಲ್ಲಿ ಸಾಮಾನ್ಯ. ನಮ್ಮಲ್ಲಿ 2 ವೀಲರ್ ಆಕ್ಸಿಡೆಂಟ್ಸ್ ಅಲ್ಲಿ ಸಾಮಾನ್ಯ ಇದು. ಇಲ್ಲಿ ಬೀಳ್ತಾರೆ, ಲಿಗಮೆಂಟ್ ಕಟ್ ಆಗುತ್ತೆ, ಬರ್ತಾರೆ. ಈ ತರ ACL ಲಿಗಮೆಂಟ್ ಕಟ್ ಆಗಿದೆ, ಎಂಗೇಜ್ ಇದೆ, ಕಾಲಲ್ಲಿ ವೀಕ್ನೆಸ್ ಇದೆ ಅಂದ್ರೆ ಏನ್ ಮಾಡ್ತೀವಿ, ACL ನಾವು ಹೊಸದ್ ಹಾಕ್ತೀವಿ. ಹೊಸದ್ ಹಾಕ್ಬೇಕಂದ್ರೆ ಏನ್ ಮಾಡ್ತೀವಿ, ಮಂಡಿಯಲ್ಲಿ ಇರುವಂತ ಒಂದು ಇನ್ನೊಂದು ಟೆಂಡನ್ ತಗೊಂಡು ಅದನ್ನ ಎಲ್ಲಿ ಹಳೆ ಲಿಗಮೆಂಟ್ ಇತ್ತು ಆ ಜಾಗದಲ್ಲಿ ನಾವು ಆರ್ಥೋಸ್ಕೋಪಿಕ್ ಅಂದ್ರೆ ಟೆಲಿಸ್ಕೋಪ್ ಇನ್ಸರ್ಟ್ ಮಾಡಿ ಫಿಕ್ಸ್ ಮಾಡ್ತೀವಿ. ಮೈನರ್ ಸ್ಮಾಲ್ ಕಟ್ಸ್ ಇರುತ್ತೆ. ಇದರಲ್ಲಿ ಫಿಕ್ಸೇಷನ್ ಅಲ್ಲಿ ಎಷ್ಟೋ ಒಂಥರ ಡಿಫರೆಂಟ್ ಟೆಕ್ನಿಕ್ಸ್ ಇದಾವೆ. ಮುಂಚೆ ಮೆಟಲ್ ಸ್ಕ್ರೂ ಯೂಸ್ ಮಾಡ್ತಾ ಇದೀವಿ, ಆಮೇಲೆ ಬಯೋ ಸ್ಕ್ರೂಸ್ ಅಂತ ಬಂತು, ಆಮೇಲೆ ಎಂಡೋ ಬಟನ್ ಅಂತ ಬಂತು, ಸ್ಮಾಲ್ ಬಟನ್ ಇರುತ್ತೆ. ಈಗ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಸ್ಕ್ರೂಲೆಸ್ ACL ರಿಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ 1,500 ಜನರಿಗೆ ಮಾಡಿದೀವಿ. ನಾವು ನೋಟಿಸ್ ಮಾಡಿದ್ದು ಏನು ಅಂತಂದ್ರೆ ಸ್ಕ್ರೂಲೆಸ್ ACL ರಿಕನ್ಸ್ಟ್ರಕ್ಷನ್ ಅಲ್ಲಿ ಪೇಷಂಟ್ಗೆ ರಿಕವರಿನೂ ಫಾಸ್ಟ್ ಆಗಿರುತ್ತೆ, ಆಮೇಲೆ ಕಾಲಲ್ಲಿ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಆಮೇಲೆ ಆ ಸ್ಕ್ರೂ ಇಂದ ಆಗುವಂತ ತೊಂದರೆಗಳು, ಕೆಲವೊಬ್ಬರಿಗೆ ಸ್ಕ್ರೂ ಲೂಸ್ ಆಗ್ತಾ ಇತ್ತು, ಆಮೇಲೆ ರಿಯಾಕ್ಷನ್ ಆಗ್ತಾ ಇತ್ತು, ಆ ತರ ತೊಂದರೆಗಳನ್ನ ನಾವು ಇದರಲ್ಲಿ ಇರುವುದಿಲ್ಲ. ಆಮೇಲೆ ಕಾಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಮಾಹಿತಿನ ನೀವು ನಿಮ್ಮ ಯಂಗರ್ ಜನರೇಷನ್ ಇರುವಂತ ಗೆಳೆಯರಲ್ಲಿ ಶೇರ್ ಮಾಡಿ ಇದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸಿ.